ಧನುರ್ರಾಶಿ ಸ್ನೇಹಿತರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದರಿಂದ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಯಾವುದೋ ವಿಷಯದಲ್ಲಿ ಗೊಂದಲಗಳಿರುತ್ತೆ, ಸ್ನೇಹಿತರ ಜೊತೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸೂಕ್ತವಾದಂತಹ ಸಲಹೆ ಅಥವಾ ಮಾಹಿತಿಗಳು ಲಭ್ಯವಾಗುತ್ತೆ. ಆ ರೀತಿ ಪರಿವರ್ತನೆ ಆದಾಗ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಗೆ ಗಣ್ಯ ವ್ಯಕ್ತಿಗಳು ಬರಬಹುದು, ಅದರ ಬಗ್ಗೆ ವಿಚಾರ ಮಾಡಿ. ಖಾಸಗಿ ಉದ್ಯೋಗಿಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಗ್ತಕ್ಕಂಥದ್ದಿದೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂತಹ ಯೋಗ ಇದೆ. ಇವೆಲ್ಲ ಸಂತೋಷದ ವಿಷಯವಾಗುತ್ತೆ. ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶವಾಗುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ. ಎಲ್ಲಕ್ಕಿಂತಲೂ ಮಿಗಿಲಾದ್ದು ಇದು. ಮನೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇದ್ದಾರೆ, ಸಂತೋಷವಾಗಿದ್ದಾರೆ ಅಂತಂದರೆ ಅದಕ್ಕಿಂತ ಬೇರೆ ಇನ್ಯಾವುದು ಬೇಡ. ಅದಕ್ಕೆ ಬೆಲೆ ಕಟ್ಟೋದಕ್ಕೂ ಕೂಡ ಆಗದೇ ಇರತಕ್ಕಂಥದ್ದು. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗೋ ಸೇವೆಯನ್ನು ಮಾಡಿ, ಗೋವಿಗೆ ಪ್ರಿಯವಾದಂತಹ ಆಹಾರ ಪದಾರ್ಥವನ್ನು ಕೊಡಿ, ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ಮಕರ ರಾಶಿ ಹಳೆಯ ವಿಚಾರಗಳು, ನಡೆದು ಹೋದಂಥದ್ದು, ಮರೆಯುವಂಥದ್ದು, ಮರೆತಿರುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಅದು ಸ್ವಲ್ಪ ಒತ್ತಡವನ್ನು ತರುತ್ತೆ. ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೋ ಅನ್ನುವಂತಹ ಹೆದರಿಕೆ ಮನಸ್ಸಿನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಆ ನಂಬಿಕೆಯ ದ್ರೋಹ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲಿ ಹೇಗಾಗುತ್ತೆ ಗೊತ್ತಾಗೋದಿಲ್ಲ. ಆಮೇಲೆ ನೋವನ್ನು ಅನುಭವಿಸ್ತೀರಿ. ಮಧುಮೇಹಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಜಾಗ್ರತೆಯನ್ನು ವಹಿಸಿ ಅಂತ ಅರ್ಥ. ಸಹೋದ್ಯೋಗಿಗಳ ಸಹಕಾರ ಇಲ್ಲದೇ ಇರೋದರಿಂದ ಬೇಸರವಾಗುತ್ತೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಆದರೆ ಯಾವುದೇ ರೀತಿಯ ಸಹಾಯ ಸಹಕಾರವನ್ನು ನಿಮಗೆ ಕೊಡೋದಿಲ್ಲ. ಇದು ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಮನೆಯವರಿಗೆ ಆತಂಕ ಉಂಟಾಗ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಇದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಧೈರ್ಯದಿಂದ ಎದುರಿಸಬೇಕಾದಂಥದ್ದು ನಿಮ್ಮ ಗುರುತರವಾದಂತಹ ಜವಾಬ್ದಾರಿಯಾಗಿರುತ್ತೆ. ವಿಷ್ಣು ಮಂತ್ರವನ್ನು ಪಾರಾಯಣ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಆರ್ಥಿಕವಾದಂತಹ ನಷ್ಟಕ್ಕೆ ದಾರಿ ಇದೆ. ಹಣವನ್ನು ಕಳ್ಕೊಳ್ತೀರಿ, ದುಡ್ಡು ನಷ್ಟವಾಗುತ್ತೆ, ದಂಡವನ್ನು ಕಟ್ಟಬೇಕಾಗತ್ತೆ. ಈ ರೀತಿಯ ಯಾವುದೋ ಒಂದು ಮಾರ್ಗದಲ್ಲಿ ಹಣ ನಿಮ್ಮಿಂದ ಕೈಬಿಟ್ಟು ಹೋಗುತ್ತೆ ಅಂತ ಅರ್ಥ. ವ್ಯವಹಾರದಲ್ಲಿ ದೊಡ್ಡ ಮೋಸವಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸ್ವಭಾವ ಮಾತ್ರ ಜನರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ. ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ನನ್ನ ಧೈರ್ಯ ಇದೆಯಲ್ಲ ಅನ್ನುವಂತಹ ಭಾವನೆ ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಬಹುದು. ಹೊಸ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಅಲ್ಲ. ಆ ಯೋಚನೆಗಳು ಮನಸ್ಸಿನಲ್ಲಿ ಬರುವಂಥದ್ದು ಬೇಡ. ಧಾರ್ಮಿಕ ಚಟುವಟಿಕೆಗಳು ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತೆ. ಧರ್ಮ ಕಾರ್ಯಗಳನ್ನು ಮಾಡುವಂತಹ ವಿಚಾರ, ಆ ಧರ್ಮದಿಂದ ಪ್ರಾಪ್ತವಾದಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಶಕ್ತಿ ನಿಮ್ಮನ್ನು ಸದಾಕಾಲ ಕಾಪಾಡುತ್ತೆ ಅನ್ನುವಂಥದ್ದು. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗತ್ತಿಗೆ ತಂದೆ ತಾಯಿಗಳ ಸ್ಥಾನದಲ್ಲಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ನಿಮ್ಮನ್ನು ಸದಾ ರಕ್ಷಿಸಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಹಣಕಾಸಿನ ವಿಚಾರದಲ್ಲಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಆದರೆ ಏನು ಮಾಡೋದು? ಯಾರ ಮೇಲೆ ತೀರಿಸಬೇಕು ಅದನ್ನು? ವ್ಯವಹಾರ ಶಿಸ್ತಾಗಿದ್ದಾಗ ಏನೇ ಕೋಪಗೊಂಡರೂ ಕೂಡ ನಡೆಯುತ್ತೆ. ಇಲ್ಲದೇ ಇದ್ದರೆ ಅದು ನಿಮಗೆ ತಿರುಗಿ ಬೀಳ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ನಿಂತು ಹೋಗಿದ್ದಂತಹ ಕೆಲಸ ಏನಿದೆ ಅದು ಪುನರಾರಂಭವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನುಭವಿಗಳ ಮಾತು, ಅನುಭವಿಗಳ ವಿಚಾರ ನಿಮಗೆ ವಿರುದ್ಧವಾಗಿ ಪರಿಣಮಿಸ್ಬೋದು. ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಕೇಳುವಷ್ಟು ತಾಳ್ಮೆ ಅಂತಕ್ಕಂಥದ್ದು ಇಲ್ಲದೇ ಇರುವಂಥದ್ದು. ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಸ್ಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ವೃತ್ತಿಗೆ ಸ್ಥಾನ, ಮಾನ, ಗೌರವ, ಧನ, ಲಾಭ, ಆದಾಯ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರ ಸಹಾಯದಿಂದ ನೀವು ಹಿಂದೆ ಸರಿಬಾರ್ದು. ಯಾರೋ ಸ್ನೇಹಿತರು ನಿಮಗೇನೋ ಸಹಾಯ ಮಾಡ್ತೀವಿ ಅಂತ ಬಂದರೆ ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸುವಂಥದ್ದು ಒಳ್ಳೆಯದಲ್ಲ. ಯಾರು ಏನೇ ಸಹಾಯ ಮಾಡಿದರೂ ಕೂಡ ಅದು ನಿಮ್ಮ ಒಳಿತಿಗೆ ಅನ್ನುವಂತಹ ಭಾವನೆ ಇರಲಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ ಎಂಬುದಾಗಿ 11 ಸಲ ಪಠನೆ ಮಾಡಿ. ಶುಭವಾಗಿ.